ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಜ್ಞಾನ ಸಾಮ್ರಾಜ್ಯ ಕನ್ನಡ 360 ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇವತ್ತು RRB ತಂತ್ರಜ್ಞಾನ ಹುದ್ದೆಗಳಿಗೆ ಅರ್ಜಿಗಳನ್ನು ಜೂನ್ 30ರಿಂದ ಅರ್ಜಿ ಸಲ್ಲಿಕೆಗಳು ಪ್ರಾರಂಭ ಆಗ್ತಾವಂತಾರೆ. 6565 ಹುದ್ದೆಗಳು ಕಂಡು ಬರ್ತಾವೆ. ಈಗ 6565 ಹುದ್ದೆಗಳನ್ನು ಬಿಡ್ತೇವಂತ ನ್ಯೂಸ್ ಪೇಪರ್ನಲ್ಲಿ ತಿಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಬಗ್ಗೆಯನ್ನು ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಅರ್ಜಿ ಪ್ರಾರಂಭವಾಗೋದು ನೋಡ್ರಿ, ಜೂನ್ 30ರಿಂದ ಅರ್ಜಿ ಸಲ್ಲಿಕೆಗಳು ಪ್ರಾರಂಭ ಆಗ್ತದೆ ಅನ್ನೋದನ್ನು ತಿಳಿಸಿದ್ದಾರೆ. ಇನ್ನು ಆ ಹುದ್ದೆಯ ಬಗ್ಗೆ ನೋಡೋದಾದ್ರೆ, ರೈಲ್ವೆ ಸಚಿವಾಲಯದ ಅಧೀನದಲ್ಲಿರುವ ರೈಲ್ವೆ ನೇಮಕಾತಿ ರೈಲು ಮಂಡಳಿ ತಂತ್ರಜ್ಞರ ನೇಮಕಾತಿಗಾಗಿ ಕೇಂದ್ರೀಕೃತ ಕಿರು ಉದ್ಯೋಗ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಇನ್ನು ಅರ್ಹತೆ ನೋಡೋದಾದ್ರೆ, BCBE ಬಿಟೆಕ್ ಪದವಿ ಪಡೆದಿರಬೇಕು. ಸಂಬಂಧಿತ ವಿಷಯಗಳಲ್ಲಿ 3 ವರ್ಷಗಳ ಕಾಲ ಇಂಜಿನಿಯರಿಂಗ್ ಅಥವಾ ಪಾಲಿಟೆಕ್ನಿಕಲ್ ಡಿಪ್ಲೊಮೊ ಪಾಸಾಗಿರಬೇಕು. ತಂತ್ರಜ್ಞಾನ ದರ್ಜೆ 3 ವಿಜ್ಞಾನ ಮತ್ತು ತಂತ್ರಜ್ಞಾನ ಟ್ರೇಡ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿ 12ನೇ ತರಗತಿ ಉತ್ತೀರ್ಣರಾಗಿರಬೇಕು. ಭೌತಶಾಸ್ತ್ರ ಮತ್ತು ಗಣಿತ ಒಂದು ವಿಷಯ ಆಗಿರಬೇಕು. ಅಂದ್ರೆ ಸೈನ್ಸ್ದವರಿಗೆ ಇದು ಬರ್ತದೆ ನೋಡ್ರಿ. ಅಥವಾ 10ನೇ ತರಗತಿ ಉತ್ತೀರ್ಣತೆ ಜೊತೆಗೆ NCVT SCVT ಇಂದ ITI ಪ್ರಮಾಣಪತ್ರವನ್ನು ಹೊಂದಿರಬೇಕು. ITIನಿಂದ ಪ್ರಮಾಣಪತ್ರವನ್ನು ಹೊಂದಿರಬೇಕು. ತಂತ್ರಜ್ಞಾನ ದರ್ಜೆ 3 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು 10ನೇ ತರಗತಿ ಪಾಸ್ ಆಗಿರುವುದರ ಜೊತೆಗೆ ಸಂಬಂಧಿತ ಟ್ರೇಡ್ನಲ್ಲಿ NCVT SCVT ಇಂದ ITI ಪ್ರಮಾಣಪತ್ರ ಹೊಂದಿರಬೇಕು. ಇನ್ನು ವಯೋಮಿತಿ ನೋಡೋದಾದ್ರೆ, ಜುಲೈ 1ರ ಆಧಾರದ ಮೇಲೆ ವಯಸ್ಸನ್ನು ಲೆಕ್ಕ ಹಾಕಲಾಗುತ್ತದೆ. ನೋಡ್ರಿ, ಜುಲೈ 1ರಿಂದ ಅವರ ವಯಸ್ಸನ್ನು ಲೆಕ್ಕ ಹಾಕಲಾಗುತ್ತದೆ. ತಂತ್ರಜ್ಞ ಗ್ರೇಡ್ 1 ಹುದ್ದೆಗಳಿಗೆ 18ರಿಂದ 33 ವರ್ಷ, ತಂತ್ರಜ್ಞಾನ ಗ್ರೇಡ್ 3 ಹುದ್ದೆಗಳಿಗೆ 18ರಿಂದ 30 ವರ್ಷ. ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ ಅಂತ ಹೇಳ್ಯಾರ. ಹುದ್ದೆಗಳ ಬಗ್ಗೆ ನೋಡೋದಾದ್ರೆ, ಒಟ್ಟು ಹುದ್ದೆಗಳು 6565 ಹುದ್ದೆಗಳು. ಇವುಗಳಲ್ಲಿ ತಂತ್ರಜ್ಞ ಗ್ರೇಡ್ 1 ಸಿಗ್ನಲ್ 323 ಹುದ್ದೆಗಳದಾವ. ತಂತ್ರಜ್ಞ ಗ್ರೇಡ್ 3 6242 ಹುದ್ದೆಗಳು ಸೇರವ. ಸದಸ್ಯ ಇಲಾಖೆ ಕಿರು ಅಧಿಸೂಚನೆ ಬಿಡುಗಡೆ ಮಾಡಿದ್ದು, ಈ ಪ್ರಕಾರ ಜೂನ್ 30ರಿಂದ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಾಗಿ ಮತ್ತು ಜೂನ್ 29 ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿದೆ ಅಂತ ತಿಳಿಸ್ತಾರೆ. ಅಭ್ಯರ್ಥಿಗಳು ರೈಲ್ವೆ ನೇಮಕಾತಿ ಮಂಡಳಿಯ ಅಧಿಕೃತ ಅರ್ಜಿ ಸಲ್ಲಿಸುವ ಮೂಲಕ ಅಭ್ಯರ್ಥಿಗಳು 10ನೇ ತರಗತಿ ಪ್ರಮಾಣಪತ್ರದಲ್ಲಿ ಉಲ್ಲೇಖಿಸಿದ ಹಾಗೆ ವಿವರಗಳೊಂದಿಗೆ ಆಧಾರ್ ಕಾರ್ಡ್ ವಿವರಗಳನ್ನು ಪರಿಶೀಲಿಸಬೇಕು ಎಂದು ರೈಲ್ವೆ ನೇಮಕಾತಿ ಮಂಡಳಿ ಸ್ಪಷ್ಟವಾಗಿ ಹೇಳ್ತದೆ. ಅಂದ್ರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿದೆ ಹಾಗೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು, ಅಡ್ರೆಸ್ ಮತ್ತು ಇನ್ನಿತರ ವಿವರಗಳು ಹಾಗೆ ಇರಬೇಕಂತ ಹೇಳ್ತಾರೆ. ಇನ್ನು ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ, ಟೆಕ್ನಿಷಿಯನ್ ಗ್ರೇಡ್ 1 ಈ ಹುದ್ದೆಗಳಿಗೆ 29,200 ರೂಪಾಯಿ ಇವರ ವೇತನ ಶ್ರೇಣಿಯಾಗಿರ್ತದೆ. ತಂತ್ರಜ್ಞ ಗ್ರೇಡ್ 3 ಹುದ್ದೆಗೆ ಆರಂಭಿಕ ವೇತನ 19,900 ರೂಪಾಯಿ ಆಗಿರ್ತದೆ. ಅರ್ಜಿ ಸಲ್ಲಿಸುವ ಶುಲ್ಕ ನೋಡ್ರಿ, ಸಾಮಾನ್ಯ ವರ್ಗಕ್ಕೆ OBC EWS ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರ್ತದೆ ಮತ್ತು SC ST PWD ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕ ಇರ್ತದೆ. ಆನ್ಲೈನ್ ವಿಧಾನದ ಮೂಲಕ ಪಾವತಿಸಬೇಕಾಗ್ತದೆ. ಇನ್ನು ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ, ಅಭ್ಯರ್ಥಿಗಳ ಆಯ್ಕೆಯನ್ನು 3 ಹಂತಗಳಲ್ಲಿ ನಡೆಸಲಾಗುತ್ತದೆ. ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತದೆ, ದಾಖಲೆ ಪರಿಶೀಲನೆ ಇರ್ತದೆ, ನಂತರ ವೈದ್ಯಕೀಯ ಪರೀಕ್ಷೆ ಇರ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29/7/2026 ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವಾಗಿರ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಹುದ್ದೆಯನ್ನು ರಿಕ್ರೂಟ್ಮೆಂಟನ್ನು ಜೂನ್ 30ರಿಂದ ಹುದ್ದೆಗಳ ಅರ್ಜಿ ಸಲ್ಲಿಕೆಗಳು ಪ್ರಾರಂಭವಾಗ್ತವೆ. ಇಂಥ ವಿಷಯಗಳ ನೋಟಿಫಿಕೇಷನ್ ಅನ್ನು ಬಂದ ಕೂಡಲೇ ನಾವು ನಿಮಗೆ ಮಾಹಿತಿಯನ್ನು ತಿಳಿಸುತ್ತೇವೆ. ಹಾಗೆ ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕ್ಲಾಸ್ಗಳನ್ನು ಕೂಡ ಮಾಡುತ್ತೇವೆ. ಅದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳನ್ನು ನೀಡಿದ್ದೇವೆ, ಜಾಯಿನ್ ಆಗಿ. ಪ್ರಮುಖವಾಗಿ ವಾಟ್ಸಪ್ ಗ್ರೂಪ್ನಲ್ಲಿ ಕ್ಲಾಸ್ಗಳ PDF ಹಾಗೂ
ಪರೀಕ್ಷೆಗೆ ಉಪಯುಕ್ತವಾಗಿರುವ ಇಂಪಾರ್ಟೆಂಟ್ ಆಗಿರುವ ಸ್ಟಡಿ ಮೆಟೀರಿಯಲ್ಗಳನ್ನು ಕೂಡ ನಾವು ಒದಗಿಸುತ್ತೇವೆ. ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಜಾಯಿನ್ ಆದವರಿಗೆ ಉಚಿತವಾಗಿ ನೋಟ್ಸ್ಗಳನ್ನು ಕೊಡಲಾಗುತ್ತದೆ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ. ನಿಮಗೆ ಅಲ್ಲಿ ವಿವಿಧ ರೀತಿಯ ನೋಟ್ಸ್ಗಳು ಸಿಗ್ತವೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ಆಲ್.